ಯಾರು ಬಿಟ್ರು ಕರ್ಮ ಬಿಡಲ್ಲ ಅಂತಾರಲ್ವಾ. ಬಟ್ ಇಲ್ಲಿ ಯಾಕೋ ಕಾವ್ಯನೇ ಬಿಟ್ರು ಗಿಲ್ಲಿ ಬಿಡೋ ರೀತಿ ಕಾಣಿಸ್ತಾ ಇಲ್ಲ. ಹೌದು, ಕಾವ್ಯ ಶೈವ ಅವರು ತಮ್ಗಾಗ್ತಾ ಇರುವಂತಹ ಎಕ್ಸ್ಪೀರಿಯನ್ಸ್ನ ಬಗ್ಗೆ ಗಿಲ್ಲಿ ಬಳಿ ಈಗಾಗಲೇ ಹೇಳ್ಕೊಂಡಿದ್ರು ಕೂಡ ತುಂಬಾನೇ ಇರಿಟೇಷನ್ ಆಗ್ತಾ ಇದೆ, ಆ ರೀತಿಯ ಕರಿಬೇಡ ಕಾವು ಕಾವು ಅಂತ ಹೇಳಿ ಅಂತ. ಕಾವು ಕಾವು ಅಂತ ಕರಿಬೇಡ ಅನ್ನೋದನ್ನ ಈಗಾಗಲೇ ಎಷ್ಟೋ ಸಲ ಹೇಳಿದ್ರು. ಆ ವಿಷಯವಾಗಿ ನಿನ್ನೆ ನೈಟ್ ಜಗಳ ಕೂಡ ಆಯ್ತು. ಅದಾದ ನಂತರ ಇವತ್ತು ಬೆಳಿಗ್ಗೆ ಇಬ್ರು ಕೂಡ ಮಾತಾಡದೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂಡ ಇದ್ರು. ಬಟ್ ಇಷ್ಟೆಲ್ಲ ಆದ್ಮೇಲೆ ಗಿಲ್ಲಿ ಮತ್ತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಆ ಸಮಯದಲ್ಲಿ ಕಾವ್ಯ ಹಾಗೇನೆ ಗಿಲ್ಲಿ ಇಬ್ರು ಕೂಡ ಸಪರೇಟ್ ಆಗಿ ಕೂತು ಮಾತಾಡ್ತಾ ಇರ್ತಾರೆ. ಸೊ ಅಲ್ಲಿ ವಿಷಯ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಕಾವ್ಯ ಅವ್ರು ಹೇಳ್ತಾ ಇರ್ತಾರೆ, ಸೊ ಈ ರೀತಿಯಾಗಿ ನೀನು ಪದೇ ಪದೇ ಕರೀತಾ ಇರೋದು ಇತ್ತೀಚೆಗೆ ನನ್ಗೆ ಯಾಕೋ ತುಂಬಾನೇ ಟ್ರಿಗರ್ ಆಗ್ತಾ ಇದೆ ಅಥವಾ ತುಂಬಾನೇ ಇರಿಟೇಷನ್ ಆಗ್ತಾ ಇದೆ. ಅದ್ರ ಜೊತೆಗೆ ನೀನ್ ಕರೆದಾಗ ಅಷ್ಟೆಲ್ಲ ಅನಿಸ್ತಾ ಇದ್ರು ಕೂಡ ಬೇರೆಯವರೆಲ್ಲ ಅದೇ ರೀತಿಯಾಗಿ ಮಾತಾಡುವಾಗ ಅದು ಇನ್ನಷ್ಟು ಯಾಕೋ ಟ್ರಿಗರ್ ಆಗ್ತಾ ಇದೆ, ಯಾಕೋ ನನಗೆ ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ, ಕಷ್ಟ ಅಂತ ಅನಿಸ್ತಾ ಇದೆ ಅನ್ನೋದನ್ನ ಹೇಳ್ತಾರೆ. ಆವಾಗ ಗಿಲ್ಲಿ ಹೇಳ್ತಾನೆ, ನಾನು ನೀನು ಕೂತೇನೆ ಮಾತಾಡ್ಕೊಂಡಿದ್ದಲ್ವಾ, ನೀನು ಈ ರೀತಿಯಾಗಿ ಕರೆಯೋದು, ಇಬ್ರು ಕೂಡ ಒಬ್ರನ್ನೊಬ್ಬರು ರೇಗಿಸ್ಕೊಂಡು ಆರಾಮಾಗಿ ಇರೋಣ ಅಂತಾನೆ ಮಾತಾಡ್ಕೊಂಡಿದ್ವಲ್ವಾ ಅಂತ ಹೇಳಿದಾಗ ಹೌದು ಅಂತ ಒಪ್ಕೊಳ್ತಾಳೆ ಇಲ್ಲಿ ಕಾವ್ಯ. ಬಟ್ ಆದ್ರೂ ಕೂಡ ಇವಾಗ ನನ್ಗೆ ಯಾಕೋ ಅದನ್ನ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾಳೆ. ಸೊ ಇವರಿಬ್ರು ಕೂತು ಯಾವಾಗ ಮಾತಾಡಿದ್ರು ಅಂತ ಹೇಳಿದ್ರೆ ಒಂದು ವಾರಕ್ಕಿಂತ ಮೊದಲೇನೆ ಆಯ್ತು. ಸೊ ಆ ಸಮಯದಲ್ಲಿ ಇಲ್ಲಿ ಗಿಲ್ಲಿ, ನೀನ್ ತುಂಬಾನೇ ಸೀರಿಯಸ್ ಆಗಿಲ್ಲ ತಾನೆ, ಫನ್ಗೋಸ್ಕರ ತಾನೆ, ಒಂದು ಶೋಗೋಸ್ಕರ ತಾನೆ ಮಾಡ್ತಾ ಇರೋದು ಅಥವಾ ಏನೋ ಒಂದು ಕಂಟೆಂಟ್ಗೋಸ್ಕರ ತಾನೆ ಮಾಡ್ತಾ ಇರೋದು ಅನ್ನೋದನ್ನ ಕಾವ್ಯ ಅವರು ಕೇಳಿದ್ರು. ಅವಾಗ ಗಿಲ್ಲಿ, ನಾನು ಸೀರಿಯಸ್ ಆಗೇನಿಲ್ಲ, ಅಂದ್ರೆ ಲವ್ ಸ್ಟೋರಿ ಅನ್ನೋ ರೀತಿನಲ್ಲಿ ಏನಿಲ್ಲ, ಫ್ರೆಂಡ್ಸ್ ಅಂತಾನೆ ಇರೋದು, ಬಟ್ ನಾನು ಮಾತಾಡೋದು ಹಂಗೇನೆ ಸ್ವಲ್ಪ ರೇಗಿಸ್ಕೊಂಡು ಹಂಗಿದ್ರೇನೆ ನನ್ ಕಂಫರ್ಟ್ ಅಂತ ಅನ್ಸುತ್ತೆ ಅಂತ ಗಿಲ್ಲಿ ಹೇಳಿರ್ತಾನೆ. ಹಂಗಾದ್ರೆ ತನಗೂ ಓಕೆ ಅಂತ ಕಾವ್ಯ ಕೂಡ ಒಪ್ಕೊಂಡಿರ್ತಾಳೆ. ಸೊ ಈ ವಿಷಯದ ಬಗ್ಗೆನೇ ಗಿಲ್ಲಿ ಕೇಳ್ತಾ ಇರೋದು. ಅವಾಗ ಕಾವ್ಯ ಅವರು, ಅವಾಗ ಒಪ್ಕೊಂಡಿದ್ದೆ ನಿಜ, ಬಟ್ ಇವಾಗ ನನ್ಗೆ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಕಾವ್ಯ ಹೇಳ್ತಾ ಇರ್ತಾಳೆ. ಆದ್ರೂ ಕೂಡ ಅವಾಗ ಇಲ್ಲಿ ಗಿಲ್ಲಿ ಮತ್ತೆ ಎಕ್ಸಾಂಪಲ್ ಅನ್ನ ಕೊಡ್ತಾ ಇರ್ತಾನೆ. ಸೊ ಯಾರೋ ಏನೋ ಹೇಳಿದ್ರು ಅಂತ ಹೇಳಿದ್ರೆ ಇದನ್ನ ಚೇಂಜ್ ಮಾಡ್ಕೊಳ್ತೀಯಾ ಅಂತ ಅನ್ನೋದಾದ್ರೆ, ಮುಂದೆ ಅವರು ಬೇರೆದೇನೋ ಹೇಳ್ತಾರೆ, ಅವಾಗ್ಲೂ ಚೇಂಜ್ ಮಾಡ್ಕೊಳ್ತೀಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಗಿಲ್ಲಿ ಕಾವ್ಯನ ಬಿಡೋ ರೀತಿನಲ್ಲಿ ಕಾಣಿಸ್ತಾ ಇಲ್ಲ ಯಾಕೋ, ಮತ್ತೆ ಅದೇ ರೀತಿಯಾಗಿ ಮುಂದುವರಿಯೋ ರೀತಿನಲ್ಲೇನೆ ಕಾಣಿಸ್ತಾ ಇದೆ. ಇನ್ನು ಸೆಕೆಂಡ್ ನೋಡೋದಾದ್ರೆ, ರಕ್ಷಿತಾ ಯಾಕೋ ಇತ್ತೀಚೆಗೆ ಸ್ವಲ್ಪ ಟ್ರ್ಯಾಕ್ ಮಿಸ್ ಮಾಡ್ಕೊಳ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಹಾಗೇನೆ ತಾನು ಎಕ್ಸ್ಪೋಸ್ ಆಗ್ತಾ ಇದ್ದೀನಿ ಅಂತ ಕೂಡ ಆಕೆಗೆ ಅನ್ನಿಸ್ತಾ ಇರಬಹುದೇನೋ. ಯಾಕೆ ಅಂತ ಹೇಳಿದ್ರೆ, ನಾಮಿನೇಷನ್ ವಿಷಯನೇ ತಗೊಳ್ಳೋದಾದ್ರೆ ಗಿಲ್ಲಿ ಮತ್ತೆ ಕಾವ್ಯ ಇವರಿಬ್ಬರ ಹೆಸರನ್ನ ತಗೊಳ್ತಾಳೆ. ಕಾವ್ಯ ಹೆಸರನ್ನ ಪಕ್ಕದಲ್ಲಿ ಬೇಡ ಅಂತ ತಿಳ್ಕೊಳ್ಳೋದಾದ್ರೆ, ಗಿಲ್ಲಿ ಹೆಸರನ್ನ ಮತ್ತೆ ಇಲ್ಲಿ ರಕ್ಷಿತ್ ಅವ್ರು ತಗೊಂಡು ಅವ್ರು ಕೊಟ್ಟಂತಹ ರೀಸನ್ ಏನಿತ್ತಪ್ಪ ಅಂತ ಹೇಳಿದ್ರೆ, ಆ ಹಳೆಯ ವಿಷಯ ಏನಿತ್ತಪ್ಪ ಅದನ್ನೇ ಕೆದಕ್ತಾ ಇದ್ರು ಅವರು. ಅಲ್ಲಿ ಜಾನ್ವಿ ಅವರು ಹೇಳಿದಾಗ ಗಿಲ್ಲಿ ಅವರು ಏನು ಉತ್ತರವನ್ನೇ ಕೊಟ್ಟಿರ್ಲಿಲ್ಲ, ಸುಮ್ಮನೆ ಇದ್ರು. ಸೊ ಹೀಗಾಗಿ ಅವ್ರು ತಪ್ಪಿದೆ ಅಂತ ನಾನು ಅಂದ್ಕೊಂಡೆ. ಯಾಕಂತ ಹೇಳಿದ್ರೆ ಮಾತಾಡೋರು ಇಲ್ಲಿ ಸುಮ್ಮನೆ ಇದ್ದಾರೆ ಅಂತ ಹೇಳಿದ್ರೆ, ಜಾನ್ವಿ ಅವ್ರು ಹೇಳ್ತಾ ಇರೋದನ್ನೆಲ್ಲ ಕೇಳಿ ಸುಮ್ಮನೆ ಇದ್ದಾರೆ ಅಂತ ಹೇಳಿದ್ರೆ ಇವ್ರದೇ ತಪ್ಪಿರತ್ತೆ. ಸೊ ಹೀಗಾಗಿನೇ ಇವರಲ್ಲಿ ಸುಮ್ಮನೆ ಇದ್ರು ಅಂತ ಹೇಳಿ ಧನುಷ್ ಅವ್ರ ಹತ್ರ ವಾದ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಕಾವ್ಯ ಅವರನ್ನ ಒಂದನೇ ಪ್ಲೇಸ್ ಅಲ್ಲಿ ನಿಲ್ಲಿಸಿದ್ನಲ್ವಾ ಧನುಷ್. ಸೊ ಹೀಗಾಗಿ ಕಾವ್ಯ ಅವರಿಗಿಂತ ಮಾಳು ಮಚ್ ಬೆಟರ್ ಇದ್ರು, ಮಾಳುಗೆ ಕೊನೆ ಪ್ಲೇಸ್ ಅಲ್ಲಿ ಕೊಡಬಾರ್ದಿತ್ತು ಅಂತ ಹೇಳಿ ಇಲ್ಲಿ ರಕ್ಷಿತಾ ವಾದ ಮಾಡ್ತಾ ಇದ್ದಾಳೆ. ಮಾಳು ಪರವಾಗಿ ಮಾಳು ವಾದ ಮಾಡ್ತಾನೆ. ಇದನ್ನ ಸುದೀಪ್ ಅವರನ್ನೇ ಹೇಳಿ ಹೋಗಿದ್ದಾರೆ, ಬೇರೆಯವರ ಮೌತ್ ಪೀಸ್ ಆಗ್ಲಿಕ್ಕೆ ಹೋಗ್ಬೇಡಿ, ಅವರ ಮಾತನ್ನ ಅವ್ರು ಆಡ್ತಾರೆ, ನಿಮ್ಮ ಮಾತನ್ನ ಮಾತ್ರ ನೀವು ಆಡಿ ಅಂತ ಹೇಳಿ. ಬಟ್ ರಕ್ಷಿತಾ ಯಾಕೋ ಬೇರೆಯವ್ರ ಮೌತ್ ಪೀಸ್ ಆಗ್ತಾ ಇದ್ದಾಳೆ ಇತ್ತೀಚೆಗೆ. ಹಾಗೇನೆ ಧ್ರುವ ಅಂತ ಬೇರೆಯವ್ರನ್ನೆಲ್ಲ ತಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದಾರಲ್ವಾ, ಆ ರೀತಿಯಾಗಿ ಸ್ವಲ್ಪ ಆ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದಾರೆ ರಕ್ಷಿತಾ ಅವರು ಅಂತ ಅನಿಸ್ತಾ ಇದೆ. ಬಟ್ ಇದರಲ್ಲಿ ಇನ್ನೊಂದು ವಿಷಯ ಇದೆ, ಅದೇನಪ್ಪ ಅಂತ ಹೇಳಿದ್ರೆ, ಇವಾಗ ಧನುಷ್ ಅವ್ರು ಪ್ರಶ್ನೆ ಮಾಡ್ತಾ ಇರ್ತಾರೆ. ಆವಾಗ ಇಲ್ಲಿ ರಕ್ಷಿತ್ ಅವ್ರು ಹೇಳಿದ್ದು, ತಾನು ಗಿಲ್ಲಿನ ನಾಮಿನೇಟ್ ಮಾಡೋದಕ್ಕೆ ಕಾರಣ ಅದೇನೆ. ಜಾನ್ವಿ ಅವರು ಇಲ್ಲಿ ಇವ್ರ ಬಗ್ಗೆ ಆರೋಪ ಮಾಡ್ತಾ ಇದ್ರು ಕೂಡ ಇವರು ಸುಮ್ಮನೆ ಇದ್ರು. ಸೊ ಹೀಗಾಗಿ ಇವ್ರು ತಪ್ಪು ಮಾಡಿದಾರೆ ಅಂತ ನನಗೆ ಅನಿಸ್ತು ಅಂತ ಹೇಳ್ತಾರೆ. ಅವಾಗ ಧನುಷ್ ಅವರು ಒಂದು ರಿಪ್ಲೈನ ಕೊಡ್ತಾರೆ. ಹಾಗಾದ್ರೆ ಆ ಮೆಣಸಿನಕಾಯಿ ತಿನ್ನಿಸುವಂತಹ ಟಾಸ್ಕ್ ಅಲ್ಲಿ ಧ್ರುವಂತ್ ಅವರು ನಿನ್ನ ಬಗ್ಗೆ ಏನೆಲ್ಲ ಹೇಳಿದ್ರು, ಯಾವ ರೀತಿಯಾಗೆಲ್ಲ ಆಕ್ಟ್ ಮಾಡಿದ್ರು, ಅವಾಗ ನೀವು ಏನೂ ರಿಪ್ಲೈನೇ ಮಾಡಿರ್ಲಿಲ್ಲ, ಹಂಗಂತ ನೀ ಅದನ್ನ ಮಾಡಿದ್ಯಾ ಅಂತ ಅರ್ಥ, ನಾನು ಅದ್ರ ಆ ಎಲ್ಲ ತಪ್ಪನ್ನ ಮಾಡಿದ್ಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಆವಾಗ ಇಲ್ಲಿ ರಕ್ಷಿತಾ ಬಳಿ ಉತ್ತರನೇ ಇರೋದಿಲ್ಲ, ಆ ಜಾಗವನ್ನ ಬಿಟ್ಟು ಹೊರಟೋಗ್ತಾಳೆ. ಸೊ ಮಾತಾಡ್ತಾ ಇದ್ರು ಕೂಡ ಇವಾಗ ಉತ್ತರ ಕೊಡು ಅಂತ ಹೇಳ್ತಾ ಇದ್ರು ಕೂಡ ಧನುಷ್ ಹೇಳ್ತಾ ಇರ್ತಾನೆ, ಸ್ಟಿಲ್ ಇಲ್ಲಿ ರಕ್ಷಿತಾ ಬಳಿ ಉತ್ತರ ಇರೋದಿಲ್ಲ. ಸೊ ಕ್ಲಿಯರ್ ಆಗಿ ಎಕ್ಸ್ಪೋಸ್ ಆದ ರೀತಿನಲ್ಲೇ ಆಯ್ತು ಇದು. ಯಾಕಂತ ಹೇಳಿದ್ರೆ ರಕ್ಷಿತಾ ಒಂದು ಕ್ಲಿಯರ್ ಆಗಿ ಎಕ್ಸ್ಪೋಸ್ ಆದ ರೀತಿ ಆಯ್ತು, ಅಥವಾ ಇಲ್ಲಿ ರಕ್ಷಿತಾ ಅವರು ದೊಡ್ಡ ತಪ್ಪನ್ನ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಎಲ್ರಿಗೂ ಕೂಡ ಗೊತ್ತಾಯ್ತು. ಆ ಸಮಯದಲ್ಲಿ ಅಲ್ಲಿಂದ ರಕ್ಷಿತಾ ಜಾಗ ಬಿಟ್ಟು ಹೊರಗಡೆ ಹೋಗಿದ್ದೇನಿದೆ, ಇದು ಖಂಡಿತವಾಗ್ಲೂ ಆಕೆ ತಪ್ಪು ಮಾಡಿದಾಳೆ ಅನ್ನೋದು ಎಕ್ಸ್ಪೋಸ್ ಆದ ರೀತಿನಲ್ಲೇ ಆಯಿತು. ಇದು ಎಪಿಸೋಡ್ ಅಲ್ಲಿ ಹಾಕ್ತಾರೋ ಗೊತ್ತಿಲ್ಲ, ಬಟ್ ಲೈವ್ ಅಲ್ಲಿ ಅಂತೂ ಆಗಿದೆ. ನಿಮಗೆ ಫುಟೇಜ್ ಬೇಕಿದ್ರೆ ಅದನ್ನು ಕೂಡ ಪ್ರೊವೈಡ್ ಮಾಡ್ತೀನಿ, ಟೆಲಿಗ್ರಾಮಲ್ಲಿ ಇರುತ್ತೆ, ನಿಮ್ಗೆ ಸಿಗುತ್ತೆ ಬೇಕಿದ್ರೆ. ಸೊ ಈ ರೀತಿಯಾಗಿ ಆಗಿದೆ. ಸೊ ಈ ಒಂದು ವಿಷಯದಲ್ಲಿ 100% ಇಲ್ಲಿ ರಕ್ಷಿತ್ ಅವ್ರು ತಪ್ಪಿದೆ. ಯಾಕಂತಂದ್ರೆ ಕ್ಲಿಯರ್ ಆಗಿ ಕಣ್ಣು ಮುಂದೆನೇ ಇದೆಯಲ್ಲ, ಧ್ರುವಂತ್ ಅವ್ರು ಆ ರೀತಿಯಾಗೆಲ್ಲ ರಕ್ಷಿತಾ ಬಗ್ಗೆ ಹೇಳ್ತಾ ಇದ್ದಾಗ ಎಲ್ಲದಕ್ಕೂ ಕೂಡ ಮಾತಾಡುವಂತಹ ರಕ್ಷಿತಾ ಆ ವಿಷಯದಲ್ಲಿ ಏನು ಮಾತಾಡಿರೋದಿಲ್ಲ. ಹಂಗಂತ ರಕ್ಷಿತಾ ತಪ್ಪಿದೆ ಅಂತ ಅಲ್ಲ, ಬಟ್ ಅವ್ರ ಹತ್ರ ಮಾತಾಡಿ ಉಪಯೋಗ ಇಲ್ಲ, ವೇಸ್ಟ್ ಅಂತ ಹೇಳಿ ಅವ್ರು ಬಿಟ್ಟಿರ್ತಾರೆ. ಸೇಮ್ ಅದೇ ರೀತಿಯಾಗಿ ಜಾನ್ವಿ ಹೇಳಿದಾಗ ಕೂಡ ಗಿಲ್ಲಿಗೂ ಕೂಡ ಅನ್ಸಿರ್ಬೇಕು, ಎಷ್ಟು ಹೇಳಿದ್ರು ಅಷ್ಟೇನೆ ಅಂತ ಹೇಳಿ ವೇಸ್ಟ್ ಅಂತ ಬಿಟ್ಟಿರ್ತಾರೆ. ಬಟ್ ಅದನ್ನೇ ಒಂದು ಕಾರಣವಾಗಿ ತಗೊಂಡು ರಕ್ಷಿತಾ ಕಾರಣವನ್ನು ಕೊಟ್ಟು ನಾಮಿನೇಟ್ ಮಾಡೋದು, ಸೊ ಇದು ಅರ್ಥನೇ ಇರಲಿಲ್ಲ ಅದರಲ್ಲಿ. ಬಟ್ ತಾನು ಮಾಡಿದ್ದು ಸರಿ ಅಂತ ಪ್ರೂವ್ ಮಾಡಬೇಕಾಗಿದೆ. ಸೊ ಹೀಗಾಗಿನೇ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದಿದ್ದು ರಕ್ಷಿತಾ ಅವರು. ಸ್ಟಿಲ್ ಅದು ವರ್ಕ್ ಆಗಿಲ್ಲ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಈ ವಾರದ ನಾಮಿನೇಷನ್ ಅಲ್ಲೇನೆ ಅವರು ಮತ್ತೊಂದು ರೀಸನ್ ಅನ್ನ ಕೂಡ ಕೊಡ್ತಾರೆ. ಸೊ ಸ್ಟ್ರಾಂಗ್ ಇರೋರನ್ನ ನಾಮಿನೇಷನ್ ಮಾಡೋದಲ್ಲ, ವೀಕ್ ಇರೋರನ್ನ ನಾಮಿನೇಷನ್ ಮಾಡಬೇಕು ಅಂತ ಹೇಳಿ.
ಬಟ್ ರಕ್ಷಿತಾ ಹೇಳೋ ಮಾತೇ ಅಲ್ಲ. ಯಾಕಂತಂದ್ರೆ ಇವರೇನೆ ಸುಧೀರ್ ಅವರನ್ನ ಸೇವ್ ಮಾಡಿ ರಘುವರನ್ನ ನಾಮಿನೇಟ್ ಮಾಡಿದ್ದಾರೆ. ರಘು ಅವರು ಸ್ಟ್ರಾಂಗ್ ಬಂದ್ರು, ಅವರಿಗೆ ಕಿಚನ್ ಚಪ್ಪಾಳೆ ಸಿಕ್ತು, ಅದು ಇದು ಸಿಕ್ತು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಸೊ ಇಲ್ಲಿ ರಘು ಅವರನ್ನ ನಾಮಿನೇಟ್ ಮಾಡಿದ್ರು. ರಘು ವೀಕಾ? ಅಲ್ವೇ ಅಲ್ಲ. ನಂತರ ಗಿಲ್ಲಿನ ನಾಮಿನೇಟ್ ಮಾಡಿದ್ರು. ಗಿಲ್ಲಿ ವೀಕಾ? ಅಲ್ವೇ ಅಲ್ಲ. ಈ ವಾರ ಕಾವ್ಯನ ನಾಮಿನೇಟ್ ಮಾಡಿದ್ದಾರೆ. ಕಾವ್ಯ ಇವರಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ಲದೆ ಇರ್ಬೋದು, ಬಟ್ ಅವರಿಗೆ ಅವ್ರದೇ ಆದಂತಹ ಒಂದು ಫ್ಯಾನ್ ಬೇಸ್ ಇದೆ. ಖಂಡಿತವಾಗ್ಲೂ ಸೇವ್ ಆಗ್ತಾರೆ. ಅವ್ರು ಸೇವ್ ಆದಾಗ ಜನ ಹೆಂಗೆ ರಿಯಾಕ್ಟ್ ಮಾಡಿದ್ರು ಎಲ್ಲ ಕೂಡ ಗೊತ್ತೇ ಇದೆ ಇವರಿಗೆ. ಸ್ಟಿಲ್ ಹಂಗೇನೆ ಅವರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ. ಇವ್ರ ಪ್ರಕಾರ ಸ್ಪಂದನ ಅವರು ಸ್ಟ್ರಾಂಗ್ ಅಂತೆ, ಅಭಿಷೇಕ್ ಅವರು ಸ್ಟ್ರಾಂಗ್ ಅಂತೆ, ಮಾಳು ಅವರು ಸ್ಟ್ರಾಂಗ್ ಅಂತೆ. ಬಿಗ್ ಬಾಸ್ ಮನೆಯಲ್ಲಿ ಏನೂ ಮಾಡದಿರೋರು ಇವ್ರ ಪ್ರಕಾರ ಸ್ಟ್ರಾಂಗು. ಹಾಗೇನೆ ಏನಾದರೂ ಅಟ್ಲೀಸ್ಟ್ ಟ್ರೈ ಮಾಡ್ತಾ ಇರೋರು, ಕಾಣಿಸ್ಕೊಳ್ತಾ ಇರೋರು. ಕಾವ್ಯ ವಿಷಯ ಬಿಟ್ಟಾಕಿ ಬೇಕಿದ್ರೆ. ಗಿಲ್ಲಿ ಹಾಗೇನೆ ರಘು ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಅವರೆಲ್ಲ ವೀಕ್ ಅದ? ಅರ್ಥನೇ ಇಲ್ಲ. ಇಲ್ಲಿ ರಕ್ಷಿತ್ ಅವರು 100% ಈ ವಾರ ಟ್ರ್ಯಾಕ್ ಅನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಕಳೆದ 2 ವಾರದಿಂದ ಅದರಲ್ಲೂ ಕೂಡ ಕಿಚ್ಚನ ಚಪ್ಪಾಳೆ ಸಿಕ್ಕಿದ ಮೇಲೆ ಅವ್ರ ಟ್ರ್ಯಾಕ್ ಸ್ವಲ್ಪ ಮಿಸ್ ಆಗ್ತಾ ಇದೆ ಅನ್ನೋದನ್ನ ಒಪ್ಕೊಳ್ಳೇಬೇಕು. ಡಿಸಪಾಯಿಂಟಿಂಗ್. ಯಾಕಂತಂದ್ರೆ ಚೆನ್ನಾಗಿ ಆಡ್ತಾ ಇದ್ರು ಅವರು. ಸೊ ಚೆನ್ನಾಗಿ ಹೋಗ್ತಾ ಇತ್ತು ಗೇಮ್. ಪಕ್ಕಾ ಟಾಪ್ 3 ನಲ್ಲಿ ಇರ್ತಾರೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಇವಾಗ ಆಡ್ತಾ ಇರೋ ರೀತಿ ಹೋದ್ರೆ ಟಾಪ್ 3 ನಲ್ಲಿ ಇರೋದು ಸ್ವಲ್ಪ ಕಷ್ಟ ಇದೆ ಅಂತ ಅನಿಸ್ತಾ ಇದೆ. ಬಟ್ ಗೇಮನ್ನು ಚೇಂಜ್ ಮಾಡ್ಕೊಂಡ್ರೆ ಚಾನ್ಸಸ್ ಇದೆ. ನೋಡೋಣ ಮುಂದೆ ಹೆಂಗೆ ಹೋಗುತ್ತೆ ಅಂತ ಹೇಳಿ. ಸೊ ಇದು ಕೂಡ ಲೈವ್ ಅಲ್ಲಿ ಆಗಿದ್ದು. ಇನ್ನು 3ನೇ ದಿನಪ್ಪ ಅಂತ ಹೇಳಿದ್ರೆ ರಾಶಿಕ್ ಅವರ ಕೌಂಟರ್ ಕ್ರೇಜಿ ಆಗಿತ್ತು. ಅದು ಕಾವ್ಯ ಅವ್ರಿಗೂ ಕೂಡ ಕೌಂಟರ್ ಹಂಗೇನೆ ಕೊಟ್ಟಿದ್ದಾರೆ, ಸ್ಪಂದನ ಅವರಿಗೂ ಕೂಡ ಹಂಗೇನೆ ಕೊಟ್ಟಿದ್ದಾರೆ. ಸೊ ಎಪಿಸೋಡಲ್ಲಿ ಬಂದಮೇಲೆ ಡಿಸೈಡ್ ಮಾಡೋಣ. ಬಟ್ ಲೈವಲ್ಲಿ ತುಂಬ ವಾಯ್ಸನ್ನು ಕಟ್ ಮಾಡಿದ್ರು. ಸ್ಟಿಲ್ ಚೆನ್ನಾಗಿನೇ ಕೌಂಟರ್ ಕೊಟ್ಟಿದ್ದಾರೆ. ಕಾವ್ಯ ಅವರಿಗಂತೂ ನೇರನೇ ಹೇಳಿದ್ದಾರೆ. ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ನಾನು ನಿನಗಿಂತ ಬೆಟರ್ ಇದ್ದೀನಿ, ಎಷ್ಟು ಗೇಮನ್ನು ಆಡಿದ್ದೀನಿ, ನನಗೆ ಮನೆ ಕೆಲಸ ಅಂತ ಕೊಟ್ಟರೆ ನಾನು ಕೊಟ್ಟಿರೋ ಕೆಲಸನೆಲ್ಲ ನೀಟಾಗಿ ಮಾಡಿದ್ದೀನಿ, ಹೇಳಿಸ್ಕೊಂಡಿಲ್ಲ. ಇದ್ರ ಜೊತೆಗೆ ಯಾರ್ದಾದೊಂದು ವಿಷಯ ಬಂದರೆ ಸ್ಟ್ಯಾಂಡ್ ತೊಗೊಳ್ಳೋ ವಿಷಯ ಬಂದರೂ ಅಷ್ಟೇ, ನೀನೆಷ್ಟು ಸ್ಟ್ಯಾಂಡ್ ತೊಗೊಳ್ತೀಯೋ ಅಷ್ಟೇ ನಾನು ತೊಗೊಂಡಿದ್ದೀನಿ, ನೀನು ಅಷ್ಟೇ. ಗಿಲ್ಲಿ ವಿಷಯ ಬಂದರೆ ಅಷ್ಟೇ ಸ್ಟ್ಯಾಂಡ್ ತೊಗೊಳ್ತೀಯ, ಬೇರೆ ಯಾರ ವಿಷಯಕ್ಕೆ ಸ್ಟ್ಯಾಂಡ್ ತೊಗೊಂಡಿದ್ಯಾ ಅನ್ನೋ ರೀತಿನಲ್ಲೆಲ್ಲ ಡೈರೆಕ್ಟಾಗಿ ಆನ್ ದ ಫೇಸೇನೆ ಕ್ವಶನನ್ನು ಕೇಳಿದ್ದಾರೆ. ಸೊ ಒಂದು ರೀತಿಯಾಗಿ ಅವರು ಈ ವಾರದಲ್ಲಿ ಅವರು ಕೊಟ್ಟಂತಹ ರೀಸನ್ ಏನಿತ್ತು ಸಖತ್ ವ್ಯಾಲಿಡ್ ಆಗಿತ್ತು. ಹಾಗೆಯೇ ನಾಮಿನೇಷನ್ ಮಾಡಿದಂಥದ್ದು ಕೂಡ ಸರಿಯಾಗಿತ್ತು ಅಂತ ಅನ್ನಿಸ್ತಾ ಇದೆ. ಅವರು ಸ್ಪಂದನ ಅವರನ್ನು ಕೂಡ ನಾಮಿನೇಟ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಕಾವ್ಯ ಮತ್ತು ಸ್ಪಂದನ ಇಬ್ಬರನ್ನು ಕೂಡ ನಾಮಿನೇಟ್ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಒಟ್ಟಾರೆಗೆ ಲೈವ್ ಏನಿದೆ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಬಟ್ ಒಂದೇ ಡಿಸಪಾಯಿಂಟ್ಮೆಂಟ್, ಲೈವ್ ಅಲ್ಲಿ ಪೂರ್ತಿ ವಾಯ್ಸನ್ನು ಅಲ್ಲಲ್ಲಿ ಕಟ್ ಮಾಡಿ ಹಾಕೋದ್ರಿಂದ ಪೂರ್ತಿ ವಾಯ್ಸ್ ಕೇಳ್ಕೊಳ್ಳೋದಕ್ಕಾಗೋದಿಲ್ಲ. ಅದೊಂದು ಸಖತ್ ಡಿಸಪಾಯಿಂಟ್ಮೆಂಟ್ ಇದೆ. ಅದನ್ನು ಬಿಟ್ಟರೆ ಬಾಕಿ ಎಲ್ಲ ಓಕೆ, ಚೆನ್ನಾಗಿ ಹೋಗ್ತಾ ಇದೆ. ಲೈವ್ ಕೂಡ ಇತ್ತೀಚೆಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಕೂಡ ಆಗ್ತಾ ಇದೆ. ಒಂದು ರೀತಿಯಾಗಿ ಬಿಗ್ ಬಾಸ್ನ ಅಸಲಿ ಗೇಮ್ ಇತ್ತೀಚೆಗೆ ಶುರುವಾಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಮೊದಲೆಲ್ಲ ಜಸ್ಟ್ ಅಶ್ವಿನಿ ಗಿಲ್ಲಿ ಇವರಿಬ್ಬರ ಜಗಳ, ಬಿಟ್ಟರೆ ರಕ್ಷಿತಾ ಅಶ್ವಿನಿ ಇವ್ರ ಜಗಳ, ಬಿಟ್ಟರೆ ಕಾವ್ಯ ಅಶ್ವಿನಿ ಇವ್ರ ಜಗಳ, ಇಂತಹದ್ದೇ ಇರ್ತಾ ಇತ್ತು. ಬಟ್ ಹಾಗೆಯೇ ಧ್ರುವ ಅಂತ ಅವ್ರದ್ದೊಂದು ಇರ್ತಾ ಇತ್ತು, ಧ್ರುವ ಅಂತ ರಕ್ಷಿತಾ ಇವ್ರ ಜಗಳ. ಒಟ್ಟಾರೆಗೆ ಒಂದು ಸ್ವಲ್ಪ ಜನರಲ್ಲೇ ಓಡಾಡ್ತಾ ಇತ್ತು. ಬಟ್ ಇತ್ತೀಚೆಗೆ ಸ್ವಲ್ಪ ಎಲ್ಲರೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಪ್ರೋಮೋದಲ್ಲಿ. ಸೊ ಏನೋ ಒಂದು ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದಾವೆ ಅನ್ನೋದು ಗೊತ್ತಾಗ್ತದೆ. ಅಸಲಿ ಆಟ ಶುರುವಾಗಿರೋ ರೀತಿನಲ್ಲಿದೆ. ನೋಡೋಣ ಮುಂದೆ ಯಾವ ರೀತಿಯಾಗಿ ಆಗುತ್ತೆ. ಇವತ್ತಿನ ಎಪಿಸೋಡ್ ನೋಡಿದ್ಮೇಲೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಸೊ ಅದರ ಬಗ್ಗೆ ಕೂಡ ನಾಳೆ ಬೆಳಿಗ್ಗೆ ವಿಡಿಯೋದಲ್ಲಿ ಮಾತಾಡೋಣ. ಸದ್ಯಕ್ಕೆ ಎಲ್ಲ ಇನ್ಫಾರ್ಮೇಷನನ್ನು ಲೈವಲ್ಲಿ ಏನು ನೋಡಿದ್ದೆ ಅದನ್ನು ತಿಳಿಸ್ಕೊಡ್ಬೇಕು ಅಂತ ಅನ್ನಿಸ್ತು. ಸೊ ಹೀಗಾಗಿ ನೀವು ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಾಮಿನೇಷನ್ ಬಗ್ಗೆ ಕೆಲವರು ಕೇಳ್ತಾ ಇದ್ರಿ. ನಾಮಿನೇಷನ್ ವಿಡಿಯೋ ಕನ್ಫರ್ಮ್ ಆಗಲಿ, ನಾಮಿನೇಷನ್ ಯಾರೆಲ್ಲ ಆಗಿದ್ದಾರೆ ಅಂತ ಹೇಳಿ. ಅದಕ್ಕೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀನಿ. ಇಲ್ಲ ಆದರೂ ಕೂಡ ಅಟ್ ಪ್ರೆಸೆಂಟಲ್ಲಿ ಎಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಅದರ ತಿಳ್ಕೊಳ್ಳೇಬೇಕು ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಹೇಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.